ಇನ್ನು ಮುಂದೆ ನಾನು ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ. ಆ ಸಲ್ಗೆಯಲ್ಲಿ ನಿಮ್ಮ ಹತ್ರ ಇದನ್ನೆಲ್ಲ ಕೇಳಿದೆ ಅಷ್ಟೆ. ನೀನು ಹೇಳ್ತಿರೋದು ಸರಿಯಾಗಿದೆ ಜನನಿ. ಶಕ್ತಿ ಬಗ್ಗೆ ನಿನಗಿರೋ ಕಾಳಜಿ ನೋಡಿ ನನಗೆ ತುಂಬ ಖುಷಿ ಆಯಿತು. ಶಕ್ತಿ ತುಂಬ ಇನ್ನಸೆಂಟ್. ನಾನು ಈ ಮದುವೆಗೆ ಒಪ್ಕೊಳ್ಳೋದಕ್ಕೆ ಆ ಇನ್ನಸೆನ್ಸೇ ಕಾರಣ. ಆದರೆ ಅವ್ರ ಪರವಾಗಿ ನಾನು ಮಾತಾಡಬೇಕಲ್ವಾ? ನಿಮಗೆ ನನ್ನ ಕನ್ಸರ್ನ್ ಅರ್ಥ ಆಗುತ್ತಲ್ವಾ? ನನಗೆಲ್ಲ ಅರ್ಥ ಆಗುತ್ತೆ ಜನನಿ. ಕೆಲವೊಬ್ರು ಇದನ್ನೆಲ್ಲ ತಮ್ಮ ಹಣೆ ಬರ ಅಂದ್ಕೊಂಡು ಒಪ್ಕೊಡ್ತಾರೆ. ಆದರೆ ಪರಿಸ್ಥಿತಿ ಏನೇ ಇದ್ರೂ ಒಂದು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೊಂದಾಣಿಕೆಯಿಂದ ಹೀಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದ್ರಿಂದ ಮುಂದೆ ನಿಮ್ಮಿಬ್ರು ಜೀವನನೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಉದಾಹರಣೆ ಬೇಕಾ? ನನ್ನ ಮುಂದೆ ನೀವು 3 ಜನ ನಿಂತಿಲ್ವಾ? ನಿಮ್ಮ ಹಸ್ಬೆಂಡ್ಸಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರ ಸಪೋರ್ಟ್ ಜೊತೆ ನೀವು 3 ಜನ ಎಷ್ಟು ಬೆಳೆದಿದ್ದೀರಾ. ನನಗೆ ನೀವೇ ರೋಲ್ ಮಾಡೆಲ್ಸ್. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಎಷ್ಟು ಎನರ್ಜಿ ಬರುತ್ತೆ ಗೊತ್ತಾ? ಹೌದೌದು, ನಮ್ಮ ಗಂಡಂದ್ರೆ ಸೀಕ್ರೆಟ್ ಆಫ್ ಆರ್ ಎನರ್ಜಿ. ಓಹ್, ಇನ್ನೊಂದು ವಿಷಯ. ಆ್ಯಕ್ಚುಲಿ ನಾನು ನಿಮ್ಮ ವೆಬ್ಸೈಟ್ಸ್ ಎಲ್ಲ ನೋಡ್ತಾ ಇದ್ದೆ. ಅದರಲ್ಲಿ ನಿಮ್ಮ ಪಿಕ್ಚರ್ಸ್ ಎಲ್ಲ ತುಂಬ ಕಡಿಮೆನೇ ಇದೆ. ನೀವು ಫೀಲ್ಡ್ ವರ್ಕ್ಗೆ ಹೋಗ್ತಿರೋದು, ಆಫೀಸಲ್ಲಿ ಕೆಲಸ ನಡೀತಿರೋದು, ಅಲ್ಲಿ ಇವೆಂಟ್ಸ್ ಆಗೋದು, ನಿಮ್ಮ ಬಗ್ಗೆ ಬಂದಿರೋ ನ್ಯೂಸ್ ಆರ್ಟಿಕಲ್ಸ್ ಇರೋದು, ಇಮೇಜಸ್, ವಿಡಿಯೋಸ್ ಎಲ್ಲ ಇದ್ರೆ ನನಗೆ ನೋಡಬೇಕು ಅಂತ ತುಂಬ ಆಸೆ. ನಾನು ಯಾವಾಗ ನೋಡ್ಬೋದು? ಅರೆ, ಇನ್ನು ಮಾತಾಡಾಗಿಲ್ವಾ ನಿಮ್ದು? ಪಾಪ ಅವ್ರಿಗೆ ಹೋಗಕ್ ಲೇಟ್ ಆಗುತ್ತೆ. ಅಲ್ಲಿ ಹಾಲಲ್ಲಿ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಹೌದು, ನಮಗೆ ಲೇಟ್ ಆಗ್ತಿದೆ. ನಾವು ಬರ್ತೀವಿ ಜನನಿ. ಸರಿ, ಬಾಯ್ ಬಾಯ್ ಬಾಯ್. ಶಕ್ತಿ, ನಾವು ಮುಂದೆ ಹೋಗಿರ್ತೀವಿ, ನೀವಿಬ್ರು ಮಾತಾಡ್ಕೊಂಡು ಬನ್ನಿ. ಇವತ್ತೇ ಮುಗಿಸ್ಕೊಂಡು ಬನ್ನಿ. ಇವತ್ತು ಎಂಗೇಜ್ಮೆಂಟಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ. ಈ ಸ್ಟೈಲ್ ನಿಮಗೆ ತುಂಬ ಸೂಟ್ ಆಗುತ್ತೆ. ಹೌದಾ? ಥ್ಯಾಂಕ್ಸ್. ಈ ಡ್ರೆಸ್ ಬಗ್ಗೆ ಹೋಗ್ಲಿದ್ದು ನೀವೇ ಫಸ್ಟ್. ಇನ್ನು ಮುಂದೆ ನನ್ನ ಬಾಯಿಂದ ನಿಮ್ಮ ಬಗ್ಗೆ ಹೊಗಳಿಕೆ ಬರ್ತಾನೆ ಇರಬೇಕು. ನೀವು ಅದನ್ನು ಕೇಳ್ತಾನೆ ಇರಬೇಕು. ಹಾಗೆ ಡ್ರೆಸ್ಅಪ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಬಂದಮೇಲೆ ನಾನು ನಿಮಗೋಸ್ಕರ ಒಂದಷ್ಟು ಹೊಸ ಬಟ್ಟೆ ತೊಗೋತೀನಿ. ನಾನು ಆ ಕ್ಷಣಕ್ಕೆ ಕಾಯ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ನೀವು ಅವತ್ತು ನಮ್ಮ ಊರಿಗೆ ಬಂದಾಗ ನನ್ನ ಮೀಟ್ ಮಾಡಿ ಹೋದ್ಮೇಲೆ ನೀವು ಈ ಸಂಬಂಧ ಬೇಡ ಅಂತ ಹೇಳ್ತೀರಾ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಎಂಗೇಜ್ಮೆಂಟ್ ಆಗಿದ್ದನ್ನ ನೋಡಿದ್ರೆ ಇದು ನಿಜನೋ ಕನಸೋ ಒಂದು ಗೊತ್ತಾಗ್ತಿಲ್ಲ. ಅವತ್ತು ಯಾವುದೂ ಮುಚ್ಚುಮರೆ ಇಲ್ಲದೆ, ನನ್ನನ್ನು ಇಂಪ್ರೆಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ಇಲ್ಲದೆ ನೀವು ಇದ್ದ ವಿಷಯನ ಇದ್ದ ಹಾಗೆ ಹೇಳಿದ್ರಲ್ಲ. ನಿಮ್ಮ ಮಾತು ಕೇಳಿದ ಮೇಲೆ ನನಗೆ ನಿಮ್ಮ ಬಗ್ಗೆ ಇದ್ದಿದ್ದು ಫಸ್ಟ್ ಇಂಪ್ರೆಷನ್ ಬದಲಾಯಿತು. ನನಗೆ ನಿಮ್ಮ ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು ಶಕ್ತಿ. ಹೌದು, ಆ ಭೇಟಿನ ನಾನು ಯಾವತ್ತೂ ಮರೆಯೋದಕ್ಕೆ ಆಗೋದಿಲ್ಲ. ಅವತ್ತು ಹೇಳಿದಿನ ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿಮಗೆ ನಾನು ಯಾವಾಗಲೂ ಸಪೋರ್ಟ್ ಆಗಿರ್ತೀನಿ.